ನಮಸ್ಕಾರ. ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. ಮೈತುಂಬ ಸಾಲ ಮಾಡಿಕೊಂಡಿರುವವರು ಈ 3 ನಿಯಮಗಳನ್ನು ಪಾಲಿಸಲೇಬೇಕು. ಈ ನಿಯಮಗಳನ್ನು ಅನುಸರಿಸಿದರೆ ಸಾಲದ ಸುಳಿಯಿಂದ ನೀವು ಹೊರಗೆ ಬರಬಹುದು. ಆ ನಿಯಮಗಳನ್ನು ಕೆಲವರು ನಂಬುತ್ತಾರೆ, ಕೆಲವರು ನಂಬುವುದಿಲ್ಲ. ಆದರೆ ಸಣ್ಣ ಪ್ರಯತ್ನವನ್ನು ಮಾಡಬಹುದು, ಅದರಿಂದ ತಪ್ಪೇನೂ ಇಲ್ಲ. ಈ ಪ್ರಪಂಚದಲ್ಲಿ ಸಾಲ ಮಾಡಿಕೊಳ್ಳದೇ ಇರುವವರು ಯಾರೂ ಇಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಅಗತ್ಯ ಇದ್ದಾಗ ಸಾಲ ಮಾಡಿರುತ್ತಾರೆ. ಹಾಗೆ ತುಂಬ ಜನ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಮತ್ತೊಂದು ಕಡೆ ಸಾಲ ಮಾಡಿ ಆ ಸಾಲವನ್ನು ತೀರಿಸಬೇಕು ಎಂದು ಮತ್ತೊಂದು ಕಡೆ ಸಾಲ ಮಾಡಿಕೊಳ್ಳುತ್ತಾರೆ. ಹೀಗೆ ಕೊನೆಗೆ ಮೈತುಂಬ ಸಾಲ ಮಾಡಿಕೊಂಡು ಬಿಡುತ್ತಾರೆ. ಹಾಗೆ ಸಾಲ ಮಾಡಿಕೊಂಡು ಏನು ಮಾಡಬೇಕು ಎಂದು ತಿಳಿಯದೆ ತುಂಬ ಜನ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಯಾವುದೇ ಒಂದು ಈ ರೀತಿಯ ತೊಂದರೆಗೆ ನೀವು ಸಿಕ್ಕಿ ಹಾಕಿಕೊಳ್ಳಬೇಡಿ. ಬನ್ನಿ, ಹಾಗಿದ್ದರೆ ಆ 3 ನಿಯಮಗಳು ಯಾವುವು ಎಂದು ಈಗ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ದೈವ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ನೀವು ಇದನ್ನು ಮಾಡಿ ನೋಡಿ, ಖಂಡಿತ ನೀವು ಸಾಲದ ಸುಳಿಯಿಂದ ಹೊರಗೆ ಬರುತ್ತೀರಾ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ತಿಳಿದು ತಿಳಿಯದೆ ಸಂದರ್ಭಕ್ಕೆ ತಕ್ಕಂತೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಕೆಲವು ಆಕಸ್ಮಿಕ ಪರಿಸ್ಥಿತಿಗಳಲ್ಲಿ ಸಾಲ ಮಾಡಲೇಬೇಕಾಗುತ್ತದೆ. ಸಾಲ ಮಾಡದೆ ಬೇರೆ ದಾರಿನೇ ಇರುವುದಿಲ್ಲ. ಸ್ವಲ್ಪ ಯೋಚಿಸಿ ಸಾಲ ಮಾಡಿದರೆ ಸಾಲದ ಸುಳಿಯಿಂದ ಮುಕ್ತಿ ಪಡೆಯಬಹುದು. ಇಲ್ಲವಾದರೆ ಜೀವನ ಪೂರ್ತಿ ದುಡಿದು ಹಣವನ್ನು ಎಲ್ಲರ ಸಾಲ ತೀರಿಸಲು ಕಟ್ಟಬೇಕಾಗುತ್ತದೆ. ಸಾಲದ ಸುಳಿಯಿಂದ ಹೊರಗೆ ಬರಬೇಕು ಎಂದರೆ ಈ 3 ನಿಯಮಗಳನ್ನು ನೀವು ಪಾಲಿಸಲೇಬೇಕು. ಮೊದಲನೆಯದಾಗಿ, ಪ್ರತಿ ಬುಧವಾರ 2 ಸಣ್ಣ ಖಾಲಿ ಮಡಿಕೆಯನ್ನು ನೀವು ಹರಿಯುವ ನೀರಿನಲ್ಲಿ ಬಿಡಬೇಕು. ಹೀಗೆ 6 ವಾರಗಳ ಕಾಲ ಹರಿಯುವ ನೀರಿನಲ್ಲಿ ಮಡಿಕೆಯನ್ನು ಬಿಟ್ಟರೆ ಸಾಕು, ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸು ಕಾಣುತ್ತೀರಾ. ಜೊತೆಗೆ ಸಾಲದ ಸುಳಿಯಿಂದ ಬಹುಬೇಗ ಹೊರಗೆ ಬರುತ್ತೀರಾ. ಇನ್ನು ಎರಡನೆಯದಾಗಿ, ಪ್ರತಿ ಶುಕ್ರವಾರದಂದು ಜುಟ್ಟು ತೆಗೆದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯಲ್ಲಿ ಬೇಡಿಕೊಂಡು ಮನಸ್ಪೂರ್ವಕವಾಗಿ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ಹರಿಯುವ ನೀರಿನಲ್ಲಿ ಬಿಡಬೇಕು. ಆಗ ನೀವು ಅಂದುಕೊಂಡ ಬಯಕೆಗಳು ಈಡೇರುತ್ತೆ ಮತ್ತು ಜೊತೆಗೆ ಸಾಲದ ಸುಳಿಯಿಂದ ನೀವು ಬೇಗ ಹೊರಬರಬಹುದು. ಇನ್ನು ಕೊನೆಯದಾಗಿ, ಬೆಳಿಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ನಿಮ್ಮ 2 ಅಂಗೈಗಳನ್ನು ಹತ್ತಿರ ತಂದು ನೋಡಿಕೊಳ್ಳಬೇಕು. ನಿಮ್ಮ 2 ಅಂಗೈಗಳನ್ನು ನೋಡುವುದರಿಂದ ವಿಷ್ಣು ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ದೊರೆಯುತ್ತದೆ. ಹೀಗೆ ಮಾಡಿ ನೋಡಿ, ನಿಮ್ಮ ಸಂಪಾದನೆಯಲ್ಲಿ ಸ್ಥಿರತೆ ಬರುವುದರ ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನು ಕೂಡ ನೋಡಬಹುದು. ಸಾಲದ ಸುಳಿಯಿಂದ ಕೂಡ ನೀವು ಹೊರಗೆ ಬರಬಹುದು. ಈ ನಿಯಮಗಳನ್ನು ಪುರಾತನ ಕಾಲದಿಂದ ಪಾಲಿಸಿಕೊಂಡು ಬಂದಿದ್ದಾರೆ ಎಂಬ ನಂಬಿಕೆ ಇದೆ. ಆದರೆ ನಂಬುವುದು ಬಿಡುವುದು ಮಾತ್ರ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಆದರೆ ಒಂದಂತೂ ಸತ್ಯ, ಯಾವುದೇ ಏನೇ ಕೆಲಸ ಮಾಡಿದರೂ ನಿಮಗೆ ತಕ್ಷಣಕ್ಕೆ ಫಲವನ್ನು ಕೊಡುವುದಿಲ್ಲ. ಸ್ವಲ್ಪ ಸಮಯವನ್ನು ಹಿಡಿಸುತ್ತೆ ಮತ್ತು ಹಂತ ಹಂತವಾಗಿ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತದೆ. ಆದ್ದರಿಂದ ಸಾಲ ಮಾಡಿಕೊಂಡವರು ಈ 3 ನಿಯಮಗಳನ್ನು ಪಾಲಿಸಿ ಖಂಡಿತ ನೀವು ಸಾಲದ ಸುಳಿಯಿಂದ ಹೊರಬರುತ್ತೀರಾ. ಒಂದು ಪ್ರಯತ್ನ ಮಾಡಿ ನೋಡಿ ಏನಾಗುತ್ತೆ ಅಂತ. ಪ್ರಯತ್ನ ಮಾಡುವುದರಲ್ಲಿ ತಪ್ಪೇನಿಲ್ಲ. ಇದರ ಬಗ್ಗೆ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೈವ ಮಾಹಿತಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.